ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಪ್ರತ ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ಮನಗಳು ಅರಳುವ ಸಮಯ ಕಥಾ ಸರಣಿಯ 25ನೇ ಭಾಗವನ್ನು ನಾವಿವಾಗ ನೋಡ್ತಾ ಇದ್ದೀವಿ. ತಡ ಮಾಡದೆ ಕತೆಗೆ ಹೋಗೋಣ. ಸಮೀರ್ ಧ್ವನಿಯಲ್ಲಿದ್ದ ಆ ಭಯವನ್ನು ಪತ್ತೆ ಹಚ್ಚಿದ ರಾಹುಲ್ ಹೀಗೆ ಹೇಳ್ದ, ರಿಲ್ಯಾಕ್ಸ್ ಸಮೀರ್, ಚಿಂತೆ ಮಾಡಬೇಡ. ಆ ನವ್ಯಾಳ ಫ್ರೆಂಡ್ ಸರ್ಕಲ್ ಪೂರ್ತಿ ಕ್ರೇಜಿ ಪೀಪಲ್ಸಿಂದಾನೇ ತುಂಬ ಹೋಗಿದೆ, ಇದು ಹೊಸದೇನಲ್ಲ ಅಂತ ಅವನನ್ನು ಸಮಾಧಾನ ಮಾಡ್ದ. ಆಮೇಲೆ ಒಂದು ಸಣ್ಣ ಸರ್ಕಾಸ್ಟಿಕ್ ಸ್ಮೈಲ್ನೊಂದಿಗೆ, ಐ ಆಮ್ ಶ್ಯೂರ್ ಈ ಹುಡುಗಿ ಕೂಡ ಆ ನವ್ಯ ಗ್ಯಾಂಗ್ನವಳೇ ಇರಬೇಕು, ನೀನು ಮೊದಲು ಕೂಲ್ ಆಗಿರು ಅಂತ ಹೇಳಿ ಒಂದು ಕ್ಷಣ ಯೋಚಿಸಿ ಕೇಳ್ದ. ಅಂದಹಾಗೆ ಯಾವ ರೂಮ್ ಅದು? ಸಮೀರ್ ಅತ್ತ ಕಡೆಯಿಂದ ಸಪ್ಪೆ ಧ್ವನಿಯಲ್ಲಿ ಉತ್ತರಿಸಿದ, 3rd ಫ್ಲೋರ್, ರೂಮ್ ನಂಬರ್ 5 ಸರ್. ಅವ್ರ ಹೆಸರು ಮಿಸ್. ಸಮೀರ್ ಆ ಗೆಸ್ಟ್ ಹೆಸರನ್ನು ಪೂರ್ತಿ ಹೇಳೋಕ್ಕೂ ಮುನ್ನವೇ ರಾಹುಲ್ ಕಂಪ್ಲೀಟ್ ನೆಗ್ಲೆಕ್ಟ್ ಮಾಡಿ ಕಾಲ್ ಕಟ್ ಮಾಡ್ದ. ಅವನ ಮೈಂಡ್ನಲ್ಲಿ ಈಗ ಬೇರೆಯದೇ ಪ್ಲ್ಯಾನ್ ಇತ್ತು. ಸೊ ಸೀದಾ ಆದಿತ್ಯನ್ಗೆ ಕಾಲ್ ಕನೆಕ್ಟ್ ಮಾಡೋಕ್ಕೆ ಶುರು ಮಾಡ್ದ. ತನ್ನ ಹಾರ್ಟ್, ಮೈಂಡ್ ಆ್ಯಂಡ್ ಈಗೋ ಇವುಗಳ ನಡುವೆ ದೊಡ್ಡ ಫೈಟ್ ಮಾಡ್ತಿದ್ದ ಆದಿತ್ಯ ಫೋನ್ ಸ್ಕ್ರೀನ್ ಕಡೆ ನೋಡ್ದೇನೆ ಕಾಲ್ ಎತ್ತಿ ಕಿವಿಗಿಟ್ಕೊಂಡ. ಅವನಿಗೆ ಮಾತಾಡೋಕ್ಕೆ ಮೂಡಿರಲಿಲ್ಲ, ಜಸ್ಟ್ ಸೈಲೆಂಟ್ ಆಗಿದ್ದ. ಇನ್ನೊಂದು ಕಡೆ ರೂಮಿಂದ ಹೊರಬಂದ ರಾಹುಲ್ ಫೋನ್ನಲ್ಲಿ ಮಾತಾಡ್ತಾನೆ ಲಿಫ್ಟ್ ಹತ್ತದ. ಸೀದಾ 3rd ಫ್ಲೋರ್ ಬಟನ್ ಪ್ರೆಸ್ ಮಾಡಿ ಅತ್ತ ಕಡೆಯಿಂದ ಏನು ರೆಸ್ಪಾನ್ಸ್ ಬರದೇ ಇದ್ದಾಗ ಹಲೋ ಹಲೋ ಅಂತ ಜೋರಾಗಿ ಕಿರ್ಚೋಕೆ ಶುರು ಮಾಡ್ದ. ಯಾಕೆ ಅಷ್ಟೊಂದು ಚೀರಾಡ್ತೀಯ? ನಾನು ಡೆಫ್ ಅಲ್ಲ. ಆದಿತ್ಯ ತುಂಬ ಕಾಮಾಗಿ ಉತ್ತರಿಸ್ದ. ಬಾಲ್ಕನಿ ಗೋಡೆಗೆ ತಲೆ ಒರಗಿಸಿಕೊಂಡು ಮೆಲ್ಲನೆ ಕಣ್ಣು ಮುಚ್ಚಿದ. ಅವನ ಧ್ವನಿಯಲ್ಲಿ ಒಂದು ರೀತಿಯ ಆಯಾಸವಿತ್ತು. ಕಾಲ್ ಮಾಡಿರೋ ವ್ಯಕ್ತಿ ಸೈಲೆಂಟ್ ಆಗಿದ್ರೆ ಎದುರುಗಿರೋನ್ಗೆ ಕೂಗೋ ಕಂಪ್ಲೀಟ್ ರೈಟ್ಸ್ ಐತೆ. ಇದು ಕಾಮನ್, ನಾರ್ಮಲ್. ಆದರೆ ನಾರ್ಮಲ್ ಅನ್ನೋ ವರ್ಡ್ ಬಾಯಿಂದ ಬಂದಿದ್ದೇ ತಡ. ರಾಹುಲ್ ಕಿವಿಯಲ್ಲಿ ನೀಶಾ ಹೇಳಿದ್ದ ಆ ಮಾತುಗಳು ಎಕೋ ಆಗೋಕ್ಕೆ ಶುರು ಮಾಡಿದ್ವು. ಅವಳನ್ನು ನೆನಪಿಸ್ಕೊಳ್ಳುತ್ತಲೇ ಆದಿತ್ಯನ ಮಾತುಗಳನ್ನ ಕೇಳಿಸಿಕೊಳ್ಳದೆ ಅವನು ಮತ್ತೆ ತನ್ನದೇ ಆದ ಇಮ್ಯಾಜಿನೇಷನ್ ವರ್ಲ್ಡ್ನಲ್ಲಿ ಕಳೆದು ಹೋದ. ನಿನ್ಗೇನಾದರೂ ವರ್ಕ್ ಇದ್ರೆ ಮಾತ್ರ ಹೇಳು, ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ, ಇಲ್ಲ ಅಂದರೆ ಕಾಲ್ ಕಟ್ ಮಾಡು. ಆದಿತ್ಯ ತುಂಬ ಸ್ಟ್ರೆಸ್ ಫಾರ್ವರ್ಡ್ ಆಗಿ ಮತ್ತೆ ಸಿಂಪಲ್ ಆಗಿ ಹೇಳ್ದ. ಅವನ ಧ್ವನಿಯಲ್ಲಿ ಒಂದು ರೀತಿಯ ಬೇಸರ ಇತ್ತು. ಮಗ, ನೀನು ಇಲ್ಲಿವರೆಗೆ ಫಂಕ್ಷನ್ ಬಗ್ಗೆ ಯಾವುದೇ ಅಪ್ಡೇಟ್ಸ್ ತಗೊಂಡಿಲ್ಲ. ನೀನು ಸರಿ ಇಲ್ಲ ಅಂತ ನನಗನ್ನಿಸ್ತಿದೆ. ಏನಾದರೂ ಪ್ರಾಬ್ಲಮ್ಮಾ ಅಂತ ಹೇಳಿ ರಾಹುಲ್ ಮೆಲ್ಲನೆ ನಗೋಕೆ ಶುರು ಮಾಡ್ದ. ಆದರೆ ಆದಿತ್ಯ ಮಾತ್ರ ಏನು ರಿಯಾಕ್ಟ್ ಮಾಡದೆ ಮೌನವಾಗಿದ್ದ. ಆದಿತ್ಯನ ಆ ಸೈಲೆನ್ಸ್ ನೋಡಿದ ತಕ್ಷಣ ರಾಹುಲ್ಗೆ ಅರ್ಥ ಆಯಿತು, ಆದಿತ್ಯನ ಮೂಡ್ ಪೂರ್ತಿ ಆಫ್ ಆಗಿದೆ ಅಂತ. ಅವನ ಮನಸ್ಥಿತಿಯನ್ನು ರಾಹುಲ್ ಈಗ ಪೂರ್ತಿ ಗ್ರಹಿಸಿದ್ದ. ಏನೂ ಇಲ್ಲ ಮಗ, ನಾವು ಮಾತಾಡಿದ್ದು ತುಂಬ ಟೈಮ್ ಆಗಿತ್ತಲ್ವಾ, ಅದಕ್ಕೆ ಸುಮ್ಮನೆ ನಿನ್ನ ಯೋಗಕ್ಷೇಮ ಕೇಳೋಣ ಅಂತ ಕಾಲ್ ಮಾಡಿದೆ ಅಷ್ಟೆ. ರಾಹುಲ್ ತುಂಬ ಸಾಫ್ಟಾಗಿ ಹೇಳೋಕ್ಕೆ ಟ್ರೈ ಮಾಡ್ದ. ಯಾಕಪ್ಪ, ನೀನೇನಾದರೂ ನನ್ನ ಗರ್ಲ್ ಫ್ರೆಂಡಾ? ಆದಿತ್ಯ ಯಾವುದೇ ಎಮೋಷನ್ಸ್ ಇಲ್ಲದೆ ತುಂಬ ಕೋಲ್ಡಾಗಿ ಉತ್ತರಿಸ್ದ. ಪ್ರತಿ ಗಂಟೆಗೂ ನಿನಗೆ ಅಪ್ಡೇಟ್ಸ್ ಕೊಡೋಕ್ಕೆ ನಾನೇನು ನಿನ್ನ ಲವ್ವರ್ ಅಂದ್ಕೊಂಡಿದ್ಯಾ? ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ. ರಾಹುಲ್ ಏನೋ ಒಂದು ಜೋಕ್ ಅಥವಾ ಜಸ್ಟಿಫಿಕೇಶನ್ ಕೊಡೋಕೆ ಹೋದವನೇ ಅವನ ಮಾತನ್ನು ಮಧ್ಯದಲ್ಲೇ ಕಟ್ ಮಾಡಿ ಆದಿತ್ಯ ಸೀರಿಯಸ್ ಆಗಿ ಹೇಳ್ದ. ನೋಡು, ನನ್ನ ಮೈಂಡ್ ಪೂರ್ತಿ ಡಿಸ್ಟರ್ಬ್ ಆಗಿದೆ ಮಗ, ಅದಕ್ಕಾಗಿಯೇ ನಾನು ಸ್ವಲ್ಪ ಹೊತ್ತು ಹೊರಗೆ ಹೋಗ್ತಿದ್ದೀನಿ ಅಂದುಕೊಂಡು ಒಂದು ಆಳವಾದ ಉಸಿರು ತಗೊಂಡು ಆದಿತ್ಯ ಹೇಳ್ದ. ನನಗೀಗ ಸ್ವಲ್ಪ ಹೊತ್ತು ಒಬ್ಬಂಟಿಯಾಗಿರಬೇಕು, ತುಂಬ ಇಂಪಾರ್ಟೆಂಟ್ ವರ್ಕ್ ಇದ್ದರೆ ಮಾತ್ರ ನನಗೆ ಕಾಲ್ ಮಾಡು. ಇಷ್ಟನ್ನೇ ಹೇಳಿ ಆದಿತ್ಯ ತಕ್ಷಣ ಕಾಲ್ ಕಟ್ ಮಾಡಿದ. ಅವನಿಗೆ ಆ ಕ್ಷಣ ಯಾರ ಜೊತೆಯೂ ಮಾತಾಡೋ ಪೇಷನ್ಸ್ ಇರಲಿಲ್ಲ. ನನ್ನ ಮೈಂಡ್ ಕೂಡ ಪೂರ್ತಿ ಕನ್ಫ್ಯೂಸ್ ಆಗಿದೆ ಮಗ, ಅದು ಯಾಕೆ ಅಥವಾ ಹೇಗೆ ಅಂತ ನಿನಗೆ ಎಕ್ಸ್ಪ್ಲೈನ್ ಮಾಡೋ ಕೂಡ ನನಗಾಗ್ತಿಲ್ಲ. ಆದಿತ್ಯನ ಮಾತುಗಳನ್ನು ಕೇಳಿಸಿಕೊಂಡ ರಾಹುಲ್ ತುಂಬ ಸೀರಿಯಸ್ ಆಗಿ ತನ್ನಲ್ಲೇ ಹೇಳ್ಕೊಂಡ. ಹೀಗೆ ಇಬ್ಬರು ತಮ್ಮ ಗೊಂದಲಗಳ ಬಗ್ಗೆ ಫೋನಿನಲ್ಲಿ ಮಾತಾಡ್ತಿರುವಾಗಲೇ ರಾಹುಲ್ ಅಂದುಕೊಂಡಂತೆ ಆ 3rd ಫ್ಲೋರ್ 5ನೇ ರೂಮಿನ ಮುಂದೆ ಬಂದು ನಿಂತಿದ್ದ. ಆದಿತ್ಯ ಸ್ವಲ್ಪ ಹೊತ್ತು ಪೀಸ್ ಬೇಕು ಅಂತ ರೂಮಿನಿಂದ ಹೊರಡೋಕೆ ರೆಡಿ ಆದ. ಯಾರನ್ನಾದರೂ ಕರೆಸಿ ತನ್ನ ಕಾರ್ ರೆಡಿ ಮಾಡೋಕೆ ಹೇಳಬೇಕು ಅಂತ ಹೆಜ್ಜೆ ಹಾಕಿದವನೇ ಸಡನ್ ಆಗಿ ಸ್ಟಾಪ್ ಆದ. ಅವನ ಕಣ್ಣುಗಳು ಅಲ್ಲಿ ವೇಗವಾಗಿ ಹೋಗ್ತಿದ್ದ ಕವನಾಳ ಮೇಲೆ ಬಿದ್ವು. ಆದಿತ್ಯ ಅಲ್ಲಿ ಇರೋದು ಗೊತ್ತಾಗಿದ್ದೇ ತಡ. ಕವನಾಳ ಆ ವೇಗದ ಹೆಜ್ಜೆಗಳು ಅಲ್ಲೇ ಸ್ಟ್ರಕ್ ಆದವು. ಇಬ್ಬರ ನಡುವೆ ಒಂದು ಕ್ಷಣ ಸೈಲೆನ್ಸ್ ಆವರಿಸ್ತು.
ಆದಿತ್ಯನ ಪ್ರೆಸೆನ್ಸ್ ಕವನಾಳನ್ನ ಪೂರ್ತಿ ನರ್ವಸ್ ಮಾಡಿಬಿಟ್ಟಿತ್ತು. ಕವನ ಆದಿತ್ಯ ಪ್ರೀತಿಯಿಂದ ಕೊಟ್ಟಿದ್ದ ಆ ಹಳದಿ ಮತ್ತು ಗೋಲ್ಡನ್ ಲೆಹಂಗಾ ಧರಿಸಿ ತುಂಬಾ ನಾಚಿಕೆಯಿಂದ ಅವನ ಎದುರು ನಿಂತಿದ್ಲು. ಆ ಡ್ರೆಸ್ಗೆ ಮ್ಯಾಚ್ ಆಗೋ ಹಳದಿ ಕಿವಿಯೋಲೆಗಳು, ಕಣ್ಣುಗಳಿಗೆ ಹಚ್ಚಿರೋ ಆ ತೆಳುವಾದ ಕಾಜಲ್ ಮತ್ತೆ ತುಟಿಗಳ ಮೇಲಿರೋ ಆ ಲೈಟ್ ಪಿಂಕ್ ಲಿಪ್ಸ್ಟಿಕ್ ಅವಳ ಸೌಂದರ್ಯವನ್ನ ಇನ್ನಷ್ಟು ಹೆಚ್ಚಿಸಿದ್ವು. ಅವಳ ಆ ಸಿಂಪಲ್ ಮೇಕಪ್ ತುಂಬ ನ್ಯಾಚುರಲ್ ಆಗಿ ಕಾಣಿಸ್ತಿತ್ತು. ಅಂದಹಾಗೆ ಅವಳ ಉದ್ದನೆಯ ಕೂದಲು ಸ್ಟೈಲ್ ಮಾಡದೆ ಹಾಗೆಯೇ ಫ್ರೀ ಆಗಿ ಇತ್ತು. ಆದಿತ್ಯ ತನ್ನ ನೋಟ್ನಲ್ಲಿ ವಿಶ್ ಮಾಡಿದಂತೆಯೇ ಕೆಲವು ಕೂದಲಿನ ಎಳೆಗಳು ಅವಳ ಮುಖದ ಮೇಲೆ ಬಂದು ಬೀಳ್ತಾ ಇದ್ವು. ಅವಳನ್ನ ನೋಡ್ತಿದ್ರೆ ಆದಿತ್ಯನ ಪ್ರತಿ ಕನಸು ನನಸಾದಂತೆ ಇತ್ತು. ಆದಿತ್ಯನ ಕಣ್ಣುಗಳು ಕವನಾಳ ಮೇಲೆ ಬಿದ್ದ ತಕ್ಷಣ ಅವಳ ಚಂಚಲವಾಗಿದ್ದ ಹೃದಯಕ್ಕೆ ಒಂದು ರೀತಿಯ ಪೀಸ್ ಆಫ್ ಮೈಂಡ್ ಸಿಕ್ಕಿತು. ಅವಳು ಪೂರ್ತಿ ಸಮಾಧಾನಗೊಂಡಂತೆ ಫೀಲ್ ಮಾಡಿದ್ಲು. ಇನ್ನೊಂದು ಕಡೆ ಆದಿತ್ಯನ ಪರಿಸ್ಥಿತಿ ಪೂರ್ತಿ ಚೇಂಜ್ ಆಗಿತ್ತು. ಅವನು ಕಣ್ಣು ಮಿಟಕಿಸದೇನೆ ಮರೆತೇ ಹೋಗಿದ್ದ. ಕವನಾಳ ಆ ಪರ್ಫೆಕ್ಟ್ ಲುಕ್ ಅವನನ್ನ ಎಷ್ಟು ಇಂಪ್ರೆಸ್ ಮಾಡಿತ್ತು ಅಂದರೆ ಅವನು ಜಗತ್ತನ್ನೇ ಮರೆತು ಅವಳನ್ನೇ ಸ್ಟೇರ್ ಮಾಡ್ತಾ ನಿಂತಿದ್ದ. ಕವನ ಮನಸ್ಸಿನಲ್ಲೇ ಈ ಒಂದು ಕ್ಷಣದ ಶಾಂತಿಗಾಗಿ ಹಂಬಲಿಸ್ತಿದ್ಲು. ಅವಳು ಕೂಡ ಆದಿತ್ಯನಿಗೆ ಗೊತ್ತಾಗದಂತೆ ಅವನನ್ನ ಸೀಕ್ರೆಟ್ ಆಗಿ ಕದ್ದು ನೋಡ್ತಾ ಇದ್ಲು. ಆದಿತ್ಯನ ಪ್ರತಿ ನೋಟನೂ ಅವಳಿಗೆ ಯಾವುದೋ ಒಂದು ಹೊಸ ಫೀಲಿಂಗ್ ಕೊಡ್ತಾ ಇತ್ತು. ಸಡನ್ ಆಗಿ ಆದಿತ್ಯನ ಹೆಜ್ಜೆಗಳು ತನ್ನ ಕಡೆಗೆ ಬರ್ತಿವೆ ಅಂತ ಕವನಾಳಿಗೆ ಗೊತ್ತಾಯಿತು. ಅವಳ ಹಾರ್ಟ್ ಬೀಟ್ ತುಂಬ ಫಾಸ್ಟ್ ಆಗಿ ಬಡಿಯೋಕೆ ಶುರು ಮಾಡ್ತು. ಮರುಕ್ಷಣನೇ ಕವನ ಸೀದಾ ರೂಮ್ ಒಳಗಡೆ ಹೋಗಿ ಬಾಗಿಲಿಗೆ ಹೊರಗಿಕೊಂಡ್ಲು. ಆದರೆ ಟ್ವಿಸ್ಟ್ ಅಂದರೆ ಆದಿತ್ಯ ಅಲ್ಲಿಂದ ಕದಲಿಲ್ಲ. ಅವಳ ಬೆನ್ನು ಈಗ ಆದಿತ್ಯನ ಚೆಸ್ಟ್ಗೆ ತಾಗ್ತಾ ಇತ್ತು. ಅವರಿಬ್ಬರ ನಡುವೆ ಇಂಚುಗಳಷ್ಟು ಅಂತರನೂ ಇರಲಿಲ್ಲ. ಕವನಾಳ ಮುಖ ಬಾಗಿಲಿಗೆ ಅಂಟಿಕೊಂಡಿತ್ತು. ಅವಳು ಪೂರ್ತಿ ನರ್ವಸ್ ಆಗಿ ಕಣ್ಮುಚ್ಚಿಕೊಂಡಿದ್ಲು. ಆದಿತ್ಯನ ಉಸಿರಾಟ ಅವಳ ಕುತ್ತಿಗೆಯ ಮೇಲೆ ತಾಗ್ತಾ ಇತ್ತು. ಆದಿತ್ಯ ಮೆಲ್ಲನೆ ಕೈ ಚಾಚಿ ಅವಳ ಆ ಉದ್ದನೆಯ ದಪ್ಪ ಕೂದಲನ್ನು ಹಗುರವಾಗಿ ಸರಿಸಿ ಶೋಲ್ಡರ್ ಕಡೆಗೆ ಹಾಕಿದ. ಅವನ ಕಣ್ಣುಗಳು ಕವನಾಳ ಆ ಬರಿಯ ಬೆನ್ನಿನ ಮೇಲೆ ಫಿಕ್ಸ್ ಆಗಿದ್ವು. ಕವನಾಳಿಗೆ ಆದಿತ್ಯನ ಆ ಭಾರವಾದ ಮತ್ತು ಬಿಸಿ ಉಸಿರಾಟ ತನ್ನ ಬೆನ್ನಿನ ಮೇಲೆ ನೇರವಾಗಿ ತಾಗುತ್ತಿರೋದು ಪೂರ್ತಿ ಫೀಲ್ ಆಗ್ತಾ ಇತ್ತು. ಅವಳ ಮೈ ಇಡೀ ಚುಮ್ ಅಂತ ಇತ್ತು. ಪ್ಲೀಸ್ ಸರ್, ನನ್ನನ್ನು ಹೋಗೋಕೆ ಬಿಡಿ, ಯಾರಾದರೂ ನೋಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಕವನ ತುಂಬ ಸೌಮ್ಯವಾಗಿ ಆದರೆ ಶಿವರಿಂಗ್ ಟೋನ್ನಲ್ಲಿ ಇದನ್ನು ಹೇಳೋಕೆ ಕಷ್ಟಪಡ್ತಿದ್ಲು. ಅವಳ ಧ್ವನಿಯಲ್ಲಿ ಭಯಕ್ಕಿಂತ ಹೆಚ್ಚಾಗಿ ಆದಿತ್ಯನ ಮೇಲಿರೋ ಆ ಒಂದು ವಿಚಿತ್ರವಾದ ಅಟ್ರಾಕ್ಷನ್ ಎದ್ದು ಕಾಣಿಸ್ತಾ ಇತ್ತು. ಆದಿತ್ಯ ಅವಳ ಮಾತುಗಳಿಗೆ ಯಾವುದೇ ರೆಸ್ಪಾನ್ಸ್ ಕೊಡದೆ ತುಂಬ ಸೈಲೆಂಟಾಗಿ ಅವಳ ಕೂದಲನ್ನು ಒಂದು ಭುಜದ ಪಕ್ಕಕ್ಕೆ ಸರಿಸ್ದ. ಸಡಿಲವಾಗಿದ್ದ ಅವಳ ಬ್ಲೌಸ್ನ ಆ ದಾರವನ್ನು ಮೆಲ್ಲಗೆ ಹಿಡಿದು ಕಟ್ಟೋಕೆ ಶುರು ಮಾಡ್ದ. ಆದಿತ್ಯನ ಬೆರಳುಗಳು ಕವನಾಳ ಬೆನ್ನಿನ ಮೇಲೆ ತಾಗ್ತಾ ಇದ್ದಂತೆ ಅವಳ ಇಡೀ ಬಾಡಿ ಒಮ್ಮೆಲೆ ವೈಬ್ರೇಟ್ ಆದಂತಾಯಿತು. ಆ ಸ್ಪರ್ಶ ಅವಳಿಗೆ ಯಾವುದೋ ಒಂದು ಹೊಸ ಲೋಕಕ್ಕೆ ಕರ್ಕೊಂಡು ಹೋದಾಗೆ ಫೀಲ್ ಆಗ್ತಾ ಇತ್ತು. ಕವನ ಆದಿತ್ಯನ ಆ ಮ್ಯಾಜಿಕ್ನಲ್ಲಿ ಪೂರ್ತಿ ಕಳೆದು ಹೋಗಿದ್ಲು. ಅಷ್ಟರಲ್ಲಿ ಆದಿತ್ಯ ಅವಳನ್ನು ತನ್ನ ಕಡೆಗೆ ತಿರುಗಿಸ್ಕೊಂಡು ಕಣ್ಣಲ್ಲೇ ಅವಳನ್ನು ಬಂಧಿಸಿಬಿಟ್ಟ. ಮರುಕ್ಷಣವೇ ತನ್ನ ಮುಖವನ್ನು ಅವಳ ಮುಖಕ್ಕೆ ಹತ್ತಿರ ತಂದು ತನ್ನ ತುಟಿಗಳನ್ನು ಅವಳ ತುಟಿಗಳ ಹತ್ತಿರ ತಂದು ಅವನ ಕಣ್ಣುಗಳಲ್ಲಿ ಪ್ರೀತಿಗಿಂತ ಹೆಚ್ಚಾಗಿ ಏನೋ ಒಂದು ಇಂಟೆನ್ಸಿಟಿ ಇತ್ತು. ಅಷ್ಟೊಂದು ಹತ್ತಿರವಿದ್ದರೂ ಅವನು ತಕ್ಷಣವೇ ಕಿಸ್ ಮಾಡಲಿಲ್ಲ. ಬದಲಾಗಿ ತುಂಬ ತಣ್ಣನೆಯ ಮತ್ತು ಶಾರ್ಪ್ ದನಿಯಲ್ಲಿ ಅವಳ ಕಿವಿಯ ಹತ್ತಿರ ಹೀಗೆ ಪಿಸುಗುಡ್ತ. ನಿನ್ನ ಈ ಇನ್ನೋಸೆಂಟ್ ಫೇಸ್ ಆ್ಯಂಡ್ ಸೌಂದರ್ಯಕ್ಕೆ ನಾನು ಹುಚ್ಚನಾಗ್ತಿದ್ದೀನಿ ಅಂತ ಅಂದ್ಕೊಂಡಿದ್ಯಾ? ನಾನು ಯಾವಾಗಲೂ ನಿನ್ನನ್ನು ಮುಟ್ಟೋಕೆ ಅಥವಾ ನನ್ನ ತೋಳುಗಳಲ್ಲಿ ಹಿಡಿಯೋಕೆ ವೆಯ್ಟ್ ಮಾಡ್ತಿದ್ದೀನಿ ಅಂತ ನೀನು ಫೀಲ್ ಮಾಡ್ತಾ ಇದೆಯಾ? ಇದ್ದಕ್ಕಿದ್ದಂತೆ ಆದಿತ್ಯ ಕವನಾಳ ಶೋಲ್ಡರ್ಸ್ನ ಗಟ್ಟಿಯಾಗಿ ಹಿಡಿದು ತನ್ನ ಎದೆಗೆ ಒತ್ತಿಕೊಂಡ. ಅವಳ ಕಣ್ಣುಗಳಲ್ಲಿ ಕಣ್ಣಿಟ್ಟು ತುಂಬ ಶಾರ್ಪ್ ಆಗಿ ಹೇಳ್ದ, ನೀನು ಒಂದು ವೇಳೆ ಹೀಗೆ ಅಂದ್ಕೊಂಡಿದ್ರೆ ನೀನು ತುಂಬ ದೊಡ್ಡ ಮಿಸ್ಟೇಕ್ ಮಾಡ್ತಿದ್ಯಾ. ನಾನು ಆದಿತ್ಯ ರಾಜ್. ನನಗೆ ಈ ಪ್ರಪಂಚದಲ್ಲಿ ಹುಡುಗಿಯರಿಗಾಗಲಿ ಅಥವಾ ಸೌಂದರ್ಯಕ್ಕಾಗಲಿ ಯಾವುದೇ ಕೊರತೆ ಇಲ್ಲ. ನೋ ಲ್ಯಾಕ್ ಆಫ್ ಗರ್ಲ್ಸ್. ಒಂದು ಕ್ಷಣ ಸೈಲೆಂಟಾಗಿ ಅವಳ ಮುಖದ ಹತ್ತಿರ ಬಂದು ಮತ್ತೆ ಹೇಳ್ದ, ನಾನು ಯಾರನ್ನು ಫೋರ್ಸ್ ಮಾಡೋ ಅವಶ್ಯಕತೆ ನನಗಿಲ್ಲ.
ನನ್ನ ಒಂದು ಸಿಗ್ನಲ್ ಕೊಟ್ಟರೆ ಸಾಕು, ಯಾರೇ ಆದರೂ ನನ್ನ ಹತ್ರ ಬರ್ತಾರೆ. ಸೊ ನಿನಗೆ ನೀನೇ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಕೊಳ್ಳೋಕ್ಕೆ ಟ್ರೈ ಮಾಡಬೇಡ. ಗಾಟ್ ಇಟ್? ಹೀಗೆ ಹೇಳ್ತಾ ಆದಿತ್ಯ ಕವನಾಳನ್ನು ತನ್ನಿಂದ ದೂರ ತಳ್ಳಿದ. ಅಲ್ಲಿಂದ ಹೊರಡೋಕೆ ಅಂತ ಹೆಜ್ಜೆ ಹಾಕಿದವನು ಸಡನ್ನಾಗಿ ಬಾಗಿಲಿನ ಹತ್ತಿರ ನಿಂತು ತಿರುಗಿ ನೋಡ್ದ. ಸಾರಿ, ನಿನ್ನ ಪರ್ಮಿಷನ್ ಇಲ್ಲದೆ ನಾನು ನಿನ್ನ ಬ್ಲೌಸ್ ದಾರ ಕಟ್ಟಿದೆ. ನಾನೇನಾದರೂ ನಿನ್ನನ್ನು ಫೋರ್ಸ್ ಮಾಡಿದೆ ಅಂತ ನಿನ್ಗನ್ಸಿದ್ರೆ ನಿನಗಿಷ್ಟ ಬಂದ ಹಾಗೆ ಆ ದಾರದ ಜೊತೆ ಆಟ ಆಡಬಹುದು ಅಂತ ತುಂಬ ಒರಟಾಗಿ ಹೇಳ್ದ. ಇಷ್ಟು ಹೇಳಿ ಅವನು ಆ ಬಾಗಿಲನ್ನು ಜೋರಾಗಿ ಬಡಿದು ಬಿರುಗಾಳಿಯ ವೇಗದಲ್ಲಿ ಅಲ್ಲಿಂದ ಹೊರಟೋದ. ಕವನ ಮಾತ್ರ ಕಣ್ಣಲ್ಲಿ ನೀರು ತುಂಬಿಕೊಂಡು ಅವನು ಹೋಗೋದನ್ನೇ ನೋಡ್ತಾ ಅಲ್ಲಿಯೇ ಮೌನವಾಗಿ ನಿಂತಿದ್ಲು. ಆದಿತ್ಯನ ಆ ಮಾತುಗಳು ಅವಳ ಹೃದಯಕ್ಕೆ ನೇರವಾಗಿ ಚುಚ್ಚಿದ್ವು. ರಾಹುಲ್ 3rd ಫ್ಲೋರ್ನ ಆ 5th ರೂಮಿನ ಹತ್ತಿರ ತಲುಪಿದ. ಜೋರಾಗಿ ಡೋರ್ ನಾಕ್ ಮಾಡಿ ಸ್ವಲ್ಪ ಹೊತ್ತು ವೇಟ್ ಮಾಡ್ದ. ಯಾರು ಡೋರ್ ಓಪನ್ ಮಾಡದೇ ಇದ್ದಾಗ ಮೆಲ್ಲನೆ ನೂಕಿದ. ಬಾಗಿಲು ಲಾಕ್ ಆಗಿರಲಿಲ್ಲ. ಒಳಗಡೆಯಿಂದ ಯಾವುದೇ ಸೌಂಡ್ ಬರ್ತಿಲ್ಲ ಅಂದಾಗ ಕುತೂಹಲದಿಂದ ನಿಧಾನವಾಗಿ ಒಳಗಿಣಿಕಿ ನೋಡ್ದ. ಆದರೆ ಅಲ್ಲಿ ಕಂಡ ದೃಶ್ಯ ಅವನನ್ನ ಪೂರ್ತಿ ಶಾಕ್ ಮಾಡ್ತು. ರೂಮ್ ಪೂರ್ತಿ ಯಾರೋ ಯುದ್ಧ ಮಾಡಿದ ಹಾಗಿತ್ತು. ಗಾಜಿನ ವಸ್ತುಗಳೆಲ್ಲ ಪುಡಿ ಪುಡಿಯಾಗಿ ನೆಲದ ಮೇಲೆ ಬಿದ್ದಿದ್ವು. ಬೆಡ್ಶೀಟ್ಗಳು, ಫಿಲ್ಲೋಸ್ ಆ್ಯಂಡ್ ಕುಷನ್ಸ್ ಇಲ್ಲೆಂದರಲ್ಲಿ ಹರಡ್ಕೊಂಡಿದ್ವು. ಅದ್ರ ಜೊತೆಗೆ ಖಾಲಿಯಾದ ವೈನ್ ಬಾಟಲ್ಸ್ ಆ್ಯಂಡ್ ಸುಟ್ಟಿರೋ ಸಿಗರೇಟ್ ಬೈಟ್ಸ್ ಅಲ್ಲಿನ ಗಲೀಜು ಸ್ಥಿತಿಯನ್ನು ಹೇಳ್ತಾ ಇದ್ವು. ರೂಮಿನ ಆ ಕಂಡೀಷನ್ ನೋಡಿ ರಾಹುಲ್ಗೆ ಸಿಕ್ಕಾಬಟ್ಟೆ ಕೋಪ ಬಂತು. ತಕ್ಷಣ ಸಮೀರ್ಗೆ ಕಾಲ್ ಮಾಡ್ದ. ಇನ್ನೊಂದು ಕಡೆಯಿಂದ ಸಮೀರ್ ಫೋನ್ ರಿಸೀವ್ ಮಾಡಿ ಆತಂಕದಿಂದ ಕೇಳ್ದ, ಸರ್, ಪ್ರಾಬ್ಲಮ್ ಸಾಲ್ವ್ ಆಯ್ತಾ? ಈಗೆಲ್ಲನೂ ಓಕೆನಾ? ಸಮೀರ್ನ ಆ ಕಾಳಜಿ ನೋಡಿ ರಾಹುಲ್ ತುಂಬ ಸೀರಿಯಸ್ ಆಗಿ ಹೇಳ್ದ, ನೀನು ಚಿಂತೆ ಮಾಡಬೇಡ ಸಮೀರ್, ಇಲ್ಲಿ ನಮಗೇನು ತೊಂದರೆ ಇಲ್ಲ. ಆದರೆ ಬೇರೆ ಯಾರೋ ದೊಡ್ಡ ಪ್ರಾಬ್ಲಮಲ್ಲಿ ಸಿಲ್ಕಾಕೊಳ್ತಾರೆ ಅಷ್ಟೆ. ಹೀಗೆ ಹೇಳ್ತಾ ಆ ಮುರಿದು ಬಿದ್ದಿರೋ ವಸ್ತುಗಳನ್ನು ನೋಡ್ತಾ ಕಂಟಿನ್ಯೂ ಮಾಡ್ದ. ತಕ್ಷಣ ಸ್ವಲ್ಪ ಹೌಸ್ ಕೀಪಿಂಗ್ ಸ್ಟಾಫ್ನ 3rd ಫ್ಲೋರ್ಗೆ ಕಳಿಸು. ಇಲ್ಲಿ ಯಾವ್ಯಾವ ಐಟಮ್ ಡ್ಯಾಮೇಜ್ ಆಗಿದೆ ಅಂತ ಒಂದು ಲಿಸ್ಟ್ ರೆಡಿ ಮಾಡಿ ನನಗೆ ಕೊಡೋಕ್ಕೆ ಹೇಳು. ಆದರೆ ಸರ್, ಅಲ್ಲೇನಾಯಿತು ಅಂತ ಸಮೀರ್ ಕೇಳೋಕೆ ಬಂದಿದ್ದನ್ನು ಇಗ್ನೋರ್ ಮಾಡಿ ರಾಹುಲ್ ಕಾಲ್ ಕಟ್ ಮಾಡ್ದ. ರೂಮಿನ ಒಳಗಡೆ ಸುತ್ತಾಡ್ತಾ ಯಾರಿದ್ದಾರೆ ಅಂತ ನೋಡ್ತಿರ್ಬೇಕಾದ್ರೆ ಸಡನ್ನಾಗಿ ಯಾರೋ ಅಳ್ತಿರೋ ಸೌಂಡ್ ಕೇಳಿಸಿ ರಾಹುಲ್ ಅಲ್ಲಿಗೆ ಸ್ಟಾಪ್ ಆದ. ಶಾಕ್ ಆದ ಅವನು ಸುತ್ತಲೂ ನೋಡಿದಾಗ ಆ ಶಬ್ದ ಬಾಲ್ಕನಿಯಿಂದ ಬರ್ತಿರೋದು ಅವನಿಗೆ ಕನ್ಫರ್ಮ್ ಆಯಿತು. ಆ ರೂಮ್ ಕಂಡೀಷನ್ ನೋಡ್ತಿದ್ರೆ ಯಾರೋ ಹುಡುಗಿ ಅಳ್ತಿರೋ ಸೌಂಡ್ ಕೇಳಿಸ್ತಿದೆ. ರಾಹುಲ್ಗೆ ಏನೋ ದೊಡ್ಡ ಪ್ರಾಬ್ಲಮ್ ಆಗಿದೆ ಅಂತ ಪಕ್ಕಾ ಅನ್ನಿಸ್ತು. ಮೊದಲು ಅವನಿಗೆ ಸ್ವಲ್ಪ ಭಯ ಆಯಿತು. ಆದರೆ ಧೈರ್ಯ ಮಾಡಿಕೊಂಡು ಬಾಲ್ಕನಿ ಕಡೆಗೆ ಹೆಜ್ಜೆ ಹಾಕ್ತ. ಬಾಲ್ಕನಿಯ ಸೋಫಾದ ಮೇಲೆ ಬಿಳಿ ಬಾತ್ರೂಬ್ ಧರಿಸಿದ್ದ ಒಬ್ಳು ಹುಡುಗಿ ತನ್ನ ತಲೆಯನ್ನು ಮೊಣಕಾಲುಗಳ ಮಧ್ಯೆ ಮರೆಮಾಚಿಕೊಂಡು ಜೋರಾಗಿ ಅಳ್ತಿದ್ಲು. ಅವಳ ಸ್ಥಿತಿ ನೋಡಿ ರಾಹುಲ್ನ ಭಯ ಈಗ ನಿಜ ಆಗ್ತಾ ಇತ್ತು. ಆರ್ ಯು ಓಕೆ? ರಾಹುಲ್ ಸ್ವಲ್ಪ ಹತ್ತಿರ ಹೋಗಿ ಕೇಳ್ದ. ಆದರೆ ಅವಳು ಯಾವುದೇ ಉತ್ತರ ಕೊಡದೆ ಅಳೋದನ್ನು ಮುಂದುವರಿಸಿದ್ಲು. ಮೇಡಮ್, ಆರ್ ಯು ಓಕೆ ಅಂತ ಮತ್ತೆ ಕೇಳಿದ್ರು ಅವಳು ಸೈಲೆಂಟ್ ಆಗಿದ್ಲು. ರಾಹುಲ್ನ ಪೇಷನ್ಸ್ ಈಗ ಮಿತಿ ಮೀರಿತ್ತು. ಒಂದು ಆಳವಾದ ಉಸಿರು ತಗೊಂಡು ಧೈರ್ಯ ಒಟ್ಟುಗೂಡಿಸಿ ಅವಳ ಭುಜದ ಮೇಲೆ ಹಗುರವಾಗಿ ಕೈ ಇಟ್ಟು ಕೇಳ್ದ, ನಿಮ್ಗೇನಾದರೂ ಹೆಲ್ಪ್ ಬೇಕಿದ್ರೆ ಪ್ಲೀಸ್ ನನಗೆ ಹೇಳಿ. ರಾಹುಲ್ ಪದೇ ಪದೇ ಕೇಳಿದ್ರಿಂದ ಆ ಹುಡುಗಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂತು. ರಾಹುಲ್ ತನ್ನ ಭುಜದ ಮೇಲೆ ಇಟ್ಟಿದ್ದ ಕೈಯನ್ನು ಜೋರಾಗಿ ಕೊಡವಿ ಅವನ ಮುಂದೆ ಬಂದು ನಿಂತಳು. ಕೋಪ ಮತ್ತು ದುಃಖ ಮಿಕ್ಸ್ ಆದ ಧ್ವನಿಯಲ್ಲಿ ಕೂಗಿದ್ಲು, ಹೌ ಡೇರ್ ಯು ಟಚ್ ಮೀ. ನಂತರ ಅವಳು ಸರ್ಕ್ಯಾಸ್ಟಿಕ್ ಲಾಫ್ ಮಾಡ್ತಾ ತನ್ನ ತೋಳುಗಳಿಂದ ಕಣ್ಣೀರನ್ನು ಒರೆಸ್ಕೊಂಡ್ಳು. ರಾಹುಲ್ನ ಕಣ್ಣುಗಳಲ್ಲಿ ಕಣ್ಣಿಟ್ಟು ದಿಟ್ಟಿಸಿ ಹೇಳಿದ್ಲು, ನಾನು ಸುಮ್ಮನೆ ತಮಾಷೆಗೆ ನಿನಗೊಂದು ಕಿಸ್ ಮಾಡಿದ್ದಕ್ಕೆ ನೀನೇ ನನ್ನ ಹಸ್ಬೆಂಡ್ ಅಥವಾ ಬಾಯ್ ಫ್ರೆಂಡ್ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ? ಅದಕ್ಕೆ ನನ್ನನ್ನು ಹೀಗೆ ಫಾಲೋ ಮಾಡ್ತಾ ಬರ್ತಿರೋದು? ಅವಳು ರಾಹುಲ್ ಕಡೆಗೆ ಸ್ವಲ್ಪ ಬಾಗಿ ಅವನ ಕಿವಿಯ ಹತ್ತಿರ ತುಂಬ ಶಾರ್ಪ್ ಆಗಿ ಹೇಳಿದ್ಲು, ಏನು ನೀನೇನಾದರೂ ನನ್ನ ಜೊತೆ ಲವ್ವಲ್ಲಿ ಬಿದ್ದಿದ್ಯಾ? ಒಂದು ವೇಳೆ ಹಾಗಿದ್ರೆ ನಿನಗೊಂದು ವಿಷಯ ಕ್ಲಿಯರ್ ಮಾಡ್ತೀನಿ ಕೇಳು ಅಂತ ಅವನ ಕಣ್ಣುಗಳನ್ನೇ ದಿಟ್ಟಿಸಿ ನೋಡ್ತಾ ನಿಂತಳು. ಮೀಶಾ ತನ್ನ ಆ್ಯಟಿಟ್ಯೂಡ್ ತೋರಿಸ್ತಾ ಲಿಸ್ಟ್ ಹಾಕಿದ್ಲು. ಮೊದಲನೇದಾಗಿ,
ಅದು ಬರೀ ಒಂದು ಕಿಸ್ ಅಷ್ಟೆ. ಎರಡನೇದಾಗಿ ನೀನು ನನ್ನ ಟೈಪಲ್ಲ. ಮೂರನೇದಾಗಿ ನನಗೆ ಈ ಲವ್ ಅನ್ನೋ ಸ್ಟುಪಿಡಿಟಿ ಮೇಲೆ ನಂಬಿಕೆ ಇಲ್ಲ. ಅವಳು 4ನೇ ಪಾಯಿಂಟ್ ಹೇಳೋಕೆ ಹೋಗುವಷ್ಟರಲ್ಲಿ ರಾಹುಲ್ ಪೂರ್ತಿ ಸಿಟ್ಟಿಂದ ಶಡಪ್ ಅಂತ ಕೂಗಿದ. ಅವಳ ಕಣ್ಣುಗಳಲ್ಲಿ ಕಣ್ಣಿಟ್ಟು ಒಂದೊಂದೇ ಪದವನ್ನು ತುಂಬ ಶಾರ್ಪ್ ಆಗಿ ಚುಚ್ಚಿದ. ಲುಕ್, ಮೊದಲನೇದಾಗಿ ನಾನು ಲೇಡೀಸ್ ಟಾಯ್ಲೆಟ್ಗೆ ಬಂದಿರಲಿಲ್ಲ, ನೀನೇ ಜೆಂಟ್ಸ್ ಟಾಯ್ಲೆಟ್ಗೆ ಬಂದಿದ್ದು. ಎರಡನೇದಾಗಿ ನಿನ್ನನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ ನಾನೇನು ಟ್ರೈ ಮಾಡಿಲ್ಲ, ನೀನೇ ನನ್ನ ಹತ್ರ ಬಂದಿದ್ದು. ಮೂರನೇದಾಗಿ ನಾನು ನಿನ್ನನ್ನು ಫೋರ್ಸ್ ಮಾಡಿ ಕಿಸ್ ಮಾಡಿಲ್ಲ, ನೀನೇ ನನ್ನನ್ನು ಬಲವಂತವಾಗಿ ಮುತ್ತಿಟ್ಟಿದ್ದು. ನಂತರ ಮೀಶಾಳ ಭುಜವನ್ನು ತನ್ನ ಹತ್ತಿರಕ್ಕೆ ಎಳೆದುಕೊಂಡು ಹಲ್ಲು ಕಡಿಯುತ್ತಾ ಹೇಳ್ದ, ನಾಲ್ಕನೆಯ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ವಿಷಯ, ಈ ಇಡೀ ವರ್ಲ್ಡಲ್ಲಿ ನೀನೊಬ್ಬಳೇ ಕೊನೆ ಹುಡುಗಿಯಾಗಿದ್ರೂ ಸಹ ನಿನ್ನನ್ನು ನನ್ನ ಗರ್ಲ್ ಫ್ರೆಂಡ್ ಅಥವಾ ವೈಫ್ ಆಗಿ ಮಾಡ್ಕೊಳ್ಳೋದಕ್ಕಿಂತ ಸಾಯೋವರೆಗೂ ಸಿಂಗಲ್ ಆಗಿರೋದು ನನಗೆ ಬೆಸ್ಟ್. ಅರ್ಥ ಆಯ್ತಾ? ಇಷ್ಟು ಹೇಳಿ ಅವಳನ್ನು ಕಬಳಿಸುವಂತಹ ಒಂದು ನೋಟ ಬೀರಿ ಅಲ್ಲಿಂದ ಬಿರುಗಾಳಿಯಂತೆ ಹೊರಟು ಹೋದ. ಹೊರಟವನು ಸಡನ್ ಆಗಿ ನಿಂತು ಮೀಶಾ ಕಡೆಗೆ ತಿರುಗಿ ವ್ಯಂಗ್ಯವಾಗಿ ನಕ್ಕ. ಮಿಸ್ ಇನ್ಕ್ರೆಡಿಬಲ್, ನೀನು ಹಸ್ಬೆಂಡ್ ಕೂಡ ಜೆಂಟ್ಸ್ ಟಾಯ್ಲೆಟ್ಗೆ ನುಗ್ಗಿ ಹುಡುಗರಿಗೆ ಕಿಸ್ ಮಾಡೋ ಅಭ್ಯಾಸ ಇಟ್ಕೊಂಡಿದ್ದಾರೆ ಅಂತ ಕಾಣುತ್ತೆ. ನಂತರ ಸ್ವಲ್ಪ ಹತ್ತಿರ ಬಂದು ವಾರ್ನಿಂಗ್ ಕೊಡೋ ಥರ ಹೇಳ್ದ, ನೀನೊಬ್ಬ ಮ್ಯಾರಿಡ್ ವುಮೆನ್, ಈ ತರಹದ ಕೆಟ್ಟ ಹವ್ಯಾಸಗಳನ್ನ ಬೆಳೆಸ್ಕೊಳ್ಬೇಡ. ಎಲ್ಲ ಹುಡುಗರು ರಾಹುಲ್ ಥರ ಡೀಸೆಂಟ್ ಆಗಿರಲ್ಲ, ಹುಷಾರ್. ರಾಹುಲ್ ಇದನ್ನು ತುಂಬ ಸಿಟ್ಟಿನಿಂದಲೇ ಹೇಳಿದ್ರು ಮೀಶಾಳ ಕಣ್ಣುಗಳನ್ನು ನೋಡಿದಾಗ ಅವನಿಗೆ ಏನೋ ಒಂದು ವಿಚಿತ್ರವಾದ ನೋವು ಮತ್ತು ಲೋನ್ಲಿನೆಸ್ ಕಾಣಿಸ್ತು. ಅವಳ ಮನಸ್ಸಿನಲ್ಲಿ ಯಾವುದೋ ಒಂದು ದೊಡ್ಡ ಚಂಡಮಾರುತ ಎದ್ದಿರೋದು ಅವನಿಗೆ ಪಕ್ಕ ಅನ್ನಿಸ್ತು. ಅವಳು ಹೊರಗಡೆ ತೋರಿಸ್ಕೊಳ್ತಿರೋ ಆ್ಯಟಿಟ್ಯೂಡ್ ಬೇರೆ, ಆದರೆ ಅವಳ ಒಳಗಿರೋ ಆ ನೈಜವಾದ ನೋವೇ ಬೇರೆ ಅಂತ ಅವನಿಗೆ ಫೀಲ್ ಆಯಿತು. ರಾಹುಲ್ ಕೆಲವು ಕ್ಷಣಗಳಲ್ಲಿ ಮೀಶಾಳನ್ನು ದಿಟ್ಟಿಸಿ ನೋಡ್ತಾ ಅಲ್ಲಿಯೇ ಕಳೆದು ಹೋದ. ಅವಳ ಆ ಕಣ್ಣುಗಳಲ್ಲಿ ಯಾವುದೋ ಒಂದು ಮಿಸ್ಟರಿ ಇರೋದು ಅವನಿಗೆ ಫೀಲ್ ಆಯಿತು. ತಕ್ಷಣ ತನ್ನ ಮೈಂಡನ್ನು ಕಂಟ್ರೋಲ್ ಮಾಡಿಕೊಂಡು ಅವಳಿಂದ 2 ಹೆಜ್ಜೆ ಹಿಂದಕ್ಕೆ ಸರಿದ. ಆ ರೂಮಿನ ಡ್ಯಾಮೇಜ್ ನೋಡ್ತಾ ಸೀರಿಯಸ್ ಆಗಿ ಹೇಳ್ದ, ನೀನಿಷ್ಟೆಲ್ಲ ಹಾಳು ಮಾಡಿರೋ ಈ ಪ್ರಾಪರ್ಟಿ ಮಿಸ್ಟರ್ ಆದಿತ್ಯ ರಾಜ್ಗೆ ಸೇರಿದ್ದು. ಅವ್ರ ಹೆಸರನ್ನ ನೀನು ಖಂಡಿತ ಕೇಳಿರ್ತೀಯ ಅಲ್ವಾ? ರಾಹುಲ್ನ ಬಾಯಿಂದ ಆದಿತ್ಯನ ಹೆಸರು ಕೇಳಿದ ತಕ್ಷಣ ಮೀಶಾ ಜೋರಾಗಿ ನಗೋಕ್ಕೆ ಶುರು ಮಾಡಿದ್ಲು. ಅವಳು ನಗ್ತಾ ಇದ್ದ ಹಾಗೇನೆ ಅವಳ ಕಣ್ಣುಗಳಿಂದ ನೀರು ಸುರಿಯೋಕೆ ಶುರುವಾದವು. ಅದು ಆನಂದ ಬಾಷ್ಪವೋ ಅಥವಾ ಒಳಗಿರೋ ನೋವಿನ ಸಂಕಟವೋ ಸ್ಫೋಟವೋ ಅಂತ ರಾಹುಲ್ಗೆ ಅರ್ಥ ಆಗಲಿಲ್ಲ. ಅವನು ಪೂರ್ತಿ ಶಾಕ್ ಆಗಿ ಅವಳನ್ನೇ ನೋಡ್ತಾ ನಿಂತಿದ್ದ. ಮೀಶಾ ಆ ನಗುವಿನ ನಡುವೆಯೇ ನೋವಿನಿಂದ ಹೀಗೆ ಹೇಳಿದ್ಲು, ಮಿಸ್ಟರ್ ಆದಿತ್ಯ ರಾಜ್, ಯಾರಿಗೆ ತಾನೇ ಗೊತ್ತಿಲ್ಲ ಹೇಳು ಅಂತ ಮೀಶಾ ತುಂಬ ಪ್ರೌಡಾಗಿ ಅವನ ಹೆಸರನ್ನ ಹೇಳಿದ್ಲು. ಅವಳ ಧ್ವನಿಯಲ್ಲಿ ಏನೋ ಒಂದು ವಿಚಿತ್ರವಾದ ಓನರ್ಶಿಪ್ ಕಾಣಿಸ್ತಾ ಇತ್ತು. ಅವಳು ಆ ಹೆಸರನ್ನ ಹೇಳಿದ ಸ್ಟೈಲ್ ನೋಡಿ ರಾಹುಲ್ಗೆ ಸ್ವಲ್ಪ ಇರಿಟೇಟ್ ಆಯಿತು. ಅವನು ಸೀರಿಯಸ್ ಆಗಿ ಹೇಳ್ದ, ನಿನಗವ್ರು ಅಷ್ಟೊಂದು ಚೆನ್ನಾಗಿ ಗೊತ್ತಿದ್ರೆ ನಿನಗೆ ಈ ವಿಷಯನೂ ಗೊತ್ತಿರಬೇಕು. ಆದಿತ್ಯ ರಾಜ್ಗೆ ತಮ್ಮ ವಸ್ತುಗಳ ಮೇಲೆ ಒಂದು ಸಣ್ಣ ಸ್ಕ್ರ್ಯಾಚ್ ಬಿದ್ದರೂ ಸಹಿಸಲ್ಲ, ಆದರೆ ನೀನು ಇಲ್ಲಿ ಇಡೀ ರೂಮನ್ನೇ ಡೆಸ್ಟ್ರಾಯ್ ಮಾಡಿದ್ಯಾ. ಅವ್ರು ಇದನ್ನು ಸುಮ್ಮನೆ ಬಿಡ್ತಾರೆ ಅಂತ ಅಂದ್ಕೊಂಡಿದ್ಯಾ? ರಾಹುಲ್ನ ಮಾತು ಕೇಳಿ ಮೀಶಾ ಫುಲ್ ಕೂಲಾಗಿ ರಿಯಾಕ್ಟ್ ಮಾಡಿದ್ಲು. ಯಾವುದೇ ಎಮೋಷನ್ ಇಲ್ಲದೆ ರಾಹುಲ್ ಕಡೆಗೆ ಬೆನ್ನು ಮಾಡಿ ನಿಂತು ಹೇಳಿದ್ಲು, ಬಿಲ್ ಎಷ್ಟಾಗಿದೆ ಅಂತ ಕಳಿಸು, ಐ ವಿಲ್ ಪೇ ಇಟ್. ಅವಳ ಆ್ಯಟಿಟ್ಯೂಡ್ ನೋಡಿ ರಾಹುಲ್ಗೆ ಶಾಕ್ ಆಯಿತು. ಅವನು ಕೂಡ ವ್ಯಂಗ್ಯವಾಗಿ ಥ್ಯಾಂಕ್ಸ್ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ. ನಿನ್ನ ವಸ್ತುಗಳ ಮೇಲೆ ನಿನಗೆ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ನಿನ್ನ ರಿಲೇಷನ್ಶಿಪ್ ಮೇಲೂ ನಿನಗೆ ಪ್ರೀತಿ ಇರಲಿ ಅಂತ ನಾನು ಬಯಸ್ತೀನಿ. ಯಾಕಂದರೆ ನಿನ್ನ ಹತ್ರ ಇರೋ ಆ ಸಂಬಂಧಗಳು ಬೇರೆ ಯಾರಿಗಾದರೂ ತುಂಬ ಅನಿವಾರ್ಯ ಇರಬಹುದು. ಮೀಶಾ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಬಾಲ್ಕನಿಯಿಂದ ಹೊರಗೆ ನೋಡ್ತಾ ತುಂಬ ಸಾಫ್ಟಾಗಿ ಹೇಳಿದ್ಲು. ಅವಳ ಧ್ವನಿಯಲ್ಲಿ ಆದಿತ್ಯನ ಮೇಲಿರೋ ಹತಾಶೆ ಎದ್ದು ಕಾಣ್ತಿತ್ತು. ರಾಹುಲ್ ಬಾಗಿಲಿನ ಹತ್ತಿರ ಹೋಗಿದ್ದವನು ಸಡನ್ ಆಗಿ ನಿಂತು ಕೇಳ್ದ, ನೀನೇನಾದರೂ ಹೇಳಿದ್ಯಾ? ಮೀಶಾ ಅವನ ಕಡೆ ತಿರುಗಲೇ ಇಲ್ಲ. ನನಗೀಗ ಒಂದು ಬಾಟಲ್ ವೈನ್ ಬೇಕು ಅಂತ ಪೂರ್ತಿ ಡಲ್ ಆಗಿ ಹೇಳಿದ್ಲು. ರಾಹುಲ್ಗೆ ಈಗ ಅವಳ ಆ್ಯಟಿಟ್ಯೂಡ್ ಮೇಲೆ ಸಿಟ್ಟು ಬರಲಿಲ್ಲ, ಬದಲಾಗಿ ಏನೋ ಒಂದು ಸಂಕಟ ಶುರುವಾಯಿತು.
ಅವಳ ಹತ್ತಿರ ಬಂದು ಅವಳ ಭುಜವನ್ನ ಹಿಡಿದು ಮೆಲ್ಲನೆ ತನ್ನ ಕಡೆಗೆ ಎಳೆದುಕೊಂಡು ಕೇಳ್ದ, ಒಂದು ವೇಳೆ ನಿನಗೆ ಇನ್ಮುಂದೆ ವೈನ್ ಸಿಗದೆ ಇದ್ರೆ ಏನು ಮಾಡ್ತೀಯಾ? ಮತ್ತೆ ಕಂಪ್ಲೇಂಟ್ ಮಾಡ್ತೀಯಾ ಅಂತ ಕೇಳಿದವನು ಅವಳ ಮುಖ ನೋಡಿದಾಗ ಪೂರ್ತಿ ಚೇಂಜ್ ಆಗಿಬಿಟ್ಟ. ಅವಳ ಕಣ್ಣುಗಳಲ್ಲಿ ಹರಿಯೋ ಆ ಕಣ್ಣೀರನ್ನು ನೋಡಿ ರಾಹುಲ್ ಸ್ವಲ್ಪ ಆತಂಕದಿಂದ ಕೇಳಿದ, ಯಾಕೆ ಅಳ್ತಿದೀಯಾ? ಏನಾಯಿತು